ಬೆಂಗಳೂರಿನ ಬಹುನಿರೀಕ್ಷಿತ ಹಳದಿ ಮಾರ್ಗದಲ್ಲಿ ಟ್ರಯಲ್ ರನ್ ಮಾಡಲಾಗಿದೆ. ಲೋಕೋ ಪೈಲಟ್ ಇಲ್ಲದ ಮೆಟ್ರೋ ರೈಲಿನ ಪರೀಕ್ಷೆಗಳು ಆರಂಭಗೊಂಡಿವೆ. ಆರ್ವಿ ರೋಡ್ ಟು ಬೊಮ್ಮಸಂದ್ರ ನಡುವೆ ಈ ರೈಲು ಸಂಚಾರ ಮಾಡಿದೆ. ಪರೀಕ್ಷೆಗಳಲ್ಲಿ ಪಾಸ್ ಆದ ನಂತರ ವಾಣಿಜ್ಯ ಸಂಚಾರಕ್ಕೆ ಅಸ್ತು ಕೂಡ ನೀಡಲಾಗುತ್ತೆ. ಟ್ರ್ಯಾಕ್ಗೆ ಇಳಿದಿರುವಂಥದ್ದು ಇವಾಗ ಚೀನಾದ ಡ್ರೈವರ್ಲೆಸ್ ಮೆಟ್ರೋ ರೈಲು. ಖುಷಿಯ ವಿಚಾರ. ನೋಡ್ತಾ ಇದ್ದೀರಿ. ಬೆಂಗಳೂರಿನ ಬಹುನಿರೀಕ್ಷಿತ ಹಳದಿ ಮಾರ್ಗದಲ್ಲಿ ಟ್ರಯಲ್ ರನ್ ಮಾಡ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಅಂದರೆ ಡ್ರೈವರೇ ಇರೋದಿಲ್ಲ. ಲೋಕೋ ಪೈಲಟ್ ಇಲ್ಲದ ಮೆಟ್ರೋ ರೈಲಿನ ಪರೀಕ್ಷೆ ಈಗ ನಡೀತಾ ಇರುವಂಥದ್ದು. ಪರೀಕ್ಷೆ ಆರಂಭ ಆಗಿದೆ. 3 ದಿನಗಳ ಕಾಲ ಇರುತ್ತೆ. ಆರ್ವಿ ರೋಡಿಂದ ಬೊಮ್ಮಸಂದ್ರ ನಡುವೆ ಈ ರೈಲು ಸಂಚಾರ ಮಾಡುತ್ತೆ. ಈಗ ಪರೀಕ್ಷೆ ಅಂತೂ ನಡೀತಾ ಇದೆ ಆರಂಭದಲ್ಲಿ. ಟ್ರೇಲರ್. ಪರೀಕ್ಷೆಗಳಲ್ಲಿ ಪಾಸಾದ ನಂತರ ವಾಣಿಜ್ಯ ಸಂಚಾರಕ್ಕೆ ಅಸ್ತು ನೀಡಲಾಗುತ್ತೆ. 18.82 ಕಿಲೋಮೀಟರ್ ಉದ್ದ ಇರುವಂಥ ಹಳದಿ ಮಾರ್ಗ ಇದು. 18 ಕಿಲೋಮೀಟರ್ವರೆಗೂ ಈ ರೀತಿಯ ಡ್ರೈವರ್ಲೆಸ್ ಮೆಟ್ರೋ ಓಡಾಟ ಮಾಡುತ್ತೆ. ನಿನ್ನೆ ಟ್ರ್ಯಾಕ್ಷನ್ ಮತ್ತು ಬ್ರೇಕಿಂಗ್ ಟೆಸ್ಟ್ಗಳನ್ನು ಕೂಡ ಮೆಟ್ರೋ ಅಧಿಕಾರಿಗಳು ನಡೆಸಿದರು. ಟ್ರಯಲ್ ರನ್ ಬಳಿಕ ಈ ಸಿಗ್ನಲಿಂಗ್ ಜೊತೆಗೆ ದೂರ ಸಂಪರ್ಕ ಮತ್ತು ವಿದ್ಯುತ್ ಪರೀಕ್ಷೆಗಳು ಕೂಡ ನಡೆಯುತ್ತೆ. 3 ತಿಂಗಳ ಕಾಲ ವಿವಿಧ ರೀತಿಯ ಪರೀಕ್ಷೆಯನ್ನು ಮಾಡಲಾಗತ್ತೆ. ಎಲ್ಲ ರೀತಿಯ ಪರೀಕ್ಷೆಗಳು ಮುಗಿದಾದ ನಂತರ ಸುರಕ್ಷತಾ ಪರೀಕ್ಷೆಯನ್ನು ನಡೆಸಿ ವರದಿ ಕೂಡ ಕೊಡಲಾಗತ್ತೆ. ಎಲ್ಲ ರೀತಿಯ ಪರೀಕ್ಷೆಗಳಲ್ಲಿ ಪಾಸಾದ ನಂತರ ವಾಣಿಜ್ಯ ಸಂಚಾರಕ್ಕೆ ಅಸ್ತು ನೀಡಲಾಗತ್ತೆ. ಮೆಟ್ರೋ ರೈಲು ಸಂಚಾರ ಮಾಡಲು ಅವಕಾಶ ಕೊಟ್ಟಿರುವಂಥದ್ದು ಕೇಂದ್ರ ರೈಲ್ವೆ ಮಂಡಳಿ. ಹಳದಿ ಮಾರ್ಗದಲ್ಲಿ ಒಟ್ಟು 16 ಮೆಟ್ರೋ ಸ್ಟೇಷನ್ಗಳು ಕೂಡ ಇರುತ್ತೆ. ನೋಡಿ, ಈ ರೀತಿಯ ಟ್ರಯಲ್ 3 ತಿಂಗಳ ಕಾಲ ಇರುತ್ತೆ. ಈ ರೀತಿಯ ಮಾಡ್ತಾನೆ ಇರುತ್ತೆ. ಕೊನೆಗೂ ಎಲ್ಲ ಪರೀಕ್ಷೆ ಮುಕ್ತಾಯ ಆದ ನಂತರ 3 ತಿಂಗಳ ಆದ ನಂತರ ಗ್ರೀನ್ ಸಿಗ್ನಲ್ ಕೊಳ್ಳಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.